ಮಾನ್ಯ ಬಂಧುಗಳೇ, ಕಾಂಗ್ರೆಸ್ಸಿನ ನೀತಿ ಹೇಗಿದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳ ನೀತಿ ಹೇಗಿದೆ ಅಂದ್ರೆ, ಕಾಣಿಸ್ತಾ ಇಲ್ಲ ಸರ್, ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ. ಇದೇ ದೊಣ್ಣೆ ನೆನ್ನೆ ಕೆಲಸ ಮಾಡಿರ್ತಕ್ಕಂಥದ್ದು. ಅರ್ಥ ಮಾಡಿಕೊಳ್ಬೇಕು. ಕಾಂಗ್ರೆಸ್ನ ನೀತಿ ಲಿಂಗಾಯತ ಸಮುದಾಯದ ವಿರುದ್ಧವಾಗಿ ವೀರಶೈವ ನಿಜಲಿಂಗಪ್ಪನವರ ಕಾಲದಿಂದ ಇವತ್ತಿನವರೆಗೂ ಇದೇ ದ್ವಂದ್ವ ನೀತಿಯನ್ನ ಅನುಸರಿಸಿಕೊಂಡು ಬಂದಿದೆ. ವೀರೇಂದ್ರ ಪಾಟೀಲ್ ಸಾಹೇಬರಿಗೆ ಯಾವ ರೀತಿ ಅವರು ಮಾಡಿದ್ರು ಅಂತಕ್ಕಂಥದ್ದು ಇನ್ನೂ ಕೂಡ ಅಚ್ಚಳಿಯದೆ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಅವಧಿಯಲ್ಲಿ 13ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಆ ಸಮಾಜವನ್ನ ಒಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು, ಮುಖಂಡರುಗಳನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡಿದ್ರು. ಇದು ಜಗಜ್ಜಾಗೀರು ಆಗಿದೆ. ಇದನ್ನ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತೇನು ಸಮುದಾಯ ಮೀಸಲಾತಿಗಾಗಿ ಹೋರಾಟ ಮಾಡ್ತಿದೆ, ನಮ್ಮ ಸರ್ಕಾರ ಇರುವಾಗ ಮೀಸಲಾತಿಯನ್ನ ನೀಡಲಾಗಿತ್ತು. ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ವಿ. ಹೇಳ್ತಿರಲ್ಲ, ನುಡಿದಂತೆ ನಡೆದಿದ್ದೇವೆ. ಎಲ್ಲಿ ನಡೆದಿದ್ದೀವಿ ಸರ್? ಒಂಚೂರು ಮೇಲೆ ಹತ್ಬಿಡಿ ಸರ್. ಯಾವುದೋ ನುಡಿದಂತೆ ನೀವು ನಡೆದಿಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಅವರ ಹೋರಾಟವನ್ನ ಪ್ರಾರಂಭ ಮಾಡಿದಾಗ ಪ್ರಚೋದನೆ ಕೊಟ್ಟವರು ಯಾರು? ಎಲ್ಲಿಂದ ಬಂತು? ಅದಾದ ನಂತರ ಲಾಠಿ ಪ್ರಹಾರ ಮಾಡಿದ್ದೀರಿ. ರಕ್ತಸ್ರಾವದಲ್ಲಿ ಇವತ್ತು ಐಸಿಯುನಲ್ಲಿ ಕೂಡ ಇವತ್ತು ಗಾಯಾಳುಗಳನ್ನ ಇರಿಸಲಾಗಿತ್ತು. ಎಲ್ಲಿ ಹೋದ್ರು ನೆನ್ನೆ ತಾನೇ ಇದ್ರಲ್ಲ ಅವರು, ರಾತ್ರಿ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ. ಮಾಡಿ ಇವತ್ತು ಬೇರೆ ಬೇರೆ ಕಡೆ ಕರ್ಕೊಂಡೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದ್ದೀರಿ ಹೇಳಿ ಅವರನ್ನ. ಇವತ್ತು ನಮ್ಮ ಮುಂದೆ ತಂದು ಬಿಡ್ಬೇಕು ನೀವು ಅವರನ್ನ. ಎಲ್ಲೋದ್ರು ಗಾಯಾಳುಗಳು. ಪರಿಸ್ಥಿತಿ ಈ ರೀತಿಯ ಹೋದ್ರೆ ಇದು ಸರಿಯಾದ ರೀತಿ ಅಲ್ಲ. ಮುಖಂಡರುಗಳು ನಾವೆಲ್ಲರೂ ಸೇರಿ ನಿಮಗೆ ಪಾಠ ಕಲಿಸಬೇಕಾಗ್ತದೆ. ಈ ರೀತಿ ಧರ್ಮಗಳ ಮಧ್ಯದಲ್ಲಿ ವಿಷ ಬೀಜ ಬಿತ್ತಕ್ಕಂಥದ್ದು, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಕ್ಕಂಥದ್ದು ನಿಮ್ಮ ದಿನನಿತ್ಯದ ಕರ್ಮಕಾಂಡಗಳನ್ನ ನಾವು ಹೊರಗಡೆ ಒಂದೊಂದಾಗಿ ತರಬೇಕಾಗ್ತದೆ. ಯಾರು ಇವತ್ತು ಟ್ವೀಟ್ ಮಾಡಿದ್ದೀರಿ ನೋಡ್ತೀವಿ ನಾವು ಕೂಡ. ಈ ಹಿಂದುಳಿದ ವರ್ಗಗಳನ್ನ ಎತ್ತುಕಟ್ಟಿರ್ತಕ್ಕಂಥವ್ರು ಯಾರು? ಇವತ್ತು ವೀರಶೈವರಿಗೆ ನೀವು ಮೀಸಲಾತಿ ಕೊಟ್ರೆ ಯಾರಿಗೆ ಅನ್ಯಾಯ ಆಗೋದು ಯಾರಿಗಿದೆ? ಯಾರಿಗೆ ತೊಂದರೆ ಆಗೋದು ಯಾರಿಗಿದೆ? ಆದ್ರೆ ನೀವು ಮಾಡ್ತಿರ್ತಕ್ಕಂಥ ಹಲವು ಹಿಂದುಳಿದ ವರ್ಗಗಳ ಮುಖಂಡರುಗಳನ್ನ ಎತ್ತಿಕಟ್ಟಿ ಪತ್ರ ಬರೆಸೋದು, ಮತ್ತೆ ಹಿಂದಿನಿಂದ ನೀವೇ ಕಾರ್ಯಾಚರಣೆ ಮಾಡೋದು, ಇದೆಲ್ಲ ನೀವೇ ಟ್ವೀಟ್ ಮಾಡೋದು. ಇದು ಎಷ್ಟು ಸರಿ? ಯಾವ ರೀತಿ? ಇದು ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಒಂದು ಯೋಗ್ಯರ ಅಂತಕ್ಕಂಥ ಪ್ರಶ್ನೆಯನ್ನ ಮುಖಂಡರುಗಳು ಮಾಡ್ಬೇಕಾಗ್ತದೆ. ಇದನ್ನ ಹೀಗೆ ಮುಂದುವರೆದ್ರೆ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ. ಏನು ಕೇಸ್ಗಳನ್ನ ನಿನ್ನೆ ಹಾಕಿದ್ದೀರಿ ಅವ್ರ ಮೇಲೆ ಎಲ್ಲ ವಾಪಸ್ ತೆಗೀರಿ. ಎಲ್ಲಿ ಆ ಗಾಯಾಳುಗಳನ್ನ ಮುಚ್ಚಿಟ್ಟಿದ್ದೀರಿ ಹೊರಗಡೆ ತನ್ರಿ. ಇಲ್ಲ ಅಂತಂದ್ರೆ ನಿಮ್ಮ ಚರಿತ್ರೆಗಳು ದಿನದಂತೆ ಹೊರಗಡೆ ಬರ್ತವೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.